ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಬ್ಬರು ವೀವರ್ಸ್ ಕೇಳಿದರು ಸ್ಟಿಚಿಂಗ್ ವರ್ಕ್ ಬ್ಲೌಸು ಸ್ಟಿಚಿಂಗ್ ವಿಡಿಯೋ ಬೇಕು ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಬ್ಯಾಕ್ನ ತೊಗೊಂಡಿದ್ದೀನಿ ನೋಡಿ. ಈ ಥರ ಬ್ಯಾಕಿಗೆ ಇಲ್ಲಿ ಗುಂಡ್ಪಿನ ಹಾಕ್ಕೊಂಡು ಈ ಥರ ಗುಂಡ್ಪಿನ ಹಾಕ್ಕೋಬೇಕು. ಗುಂಡ್ಪಿನ ಹಾಕ್ಕೊಂಡು ನಾವು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ನ ನಾನು ಓಪನ್ ಮಾಡಿಲ್ಲ. ಇದು ನೋಡಿ ಫ್ಯೂಸಿಂಗು ಇದರಲ್ಲೇ ಮಾಡಿದ್ದಾರೆ, ಹಂಗಾಗಿ ನಾವೇನು ಫ್ಯೂಸಿಂಗ್ ಕೊಡೋದೇನು ಬೇಡ. ಹಾಗೆ ಟರ್ನ್ ಮಾಡ್ಕೊಳ್ಳೋಣ, ಸ್ಟಿಪ್ಪಾಗಿರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಬಂದು ಸ್ಟೆಪ್ ಬೈ ಸ್ಟೆಪ್ಪು ನಾನು ಇದನ್ನು ತೋರಿಸ್ತಾ ಹೋಗ್ತೀನಿ. ಈ ಥರ ಇಲ್ಲಿ ಸೆಂಟ್ರಿಗೆ ನಾನು ನ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ನಾನು ಮೇನ್ ಫ್ಯಾಬ್ರಿಕಲ್ಲೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಸ್ಟಿಚಿಂಗ್ ಮಾಡುವಂಥ ವಿಧಾನ. ಆದರೆ ಈ ಥರ ಲೋಡಿಂಗ್ ಎಲ್ಲ ಇದ್ದಾಗ ನೀವು ಹಾಫ್ ಟೆನ್ಷನ್ ಹಾಕ್ಕೊಳ್ಳೇಬೇಕು. ನೋಡಿ, ಈ ಥರ ಹಾಫ್ ಟೆನ್ಷನ್ನು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೋಡ್ ಮೋತಿ ಈ ಥರ ಚೈನ್ ಏನು ಇಲ್ಲ ಅಂದರೆ ನೀವು ನಾರ್ಮಲ್ ಟೆನ್ಷನಲ್ಲಿ ಸ್ಟಿಚ್ ಮಾಡ್ಬೋದು. ಈಸಿಯಾಗಿ ಫಾಸ್ಟಾಗಿ ಸ್ಟಿಚ್ ಮಾಡಬೇಕಂದ್ರೆ ನೀವು ಹಾಫ್ ಟೆನ್ಷನ್ನ ಯೂಸ್ ಮಾಡಿ. ತುಂಬ ಈಸಿಯಾಗಿ ಸ್ಟಿಚ್ ಮಾಡುವಂಥ ವಿಧಾನನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕ್ಯಾನ್ವಾಸ್ ಹಾಕಿ ಟರ್ನ್ ಮಾಡಬೇಕು ಅಂತಂದರೆ ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ಪೂರ್ತಿ ವಿಡಿಯೋ ಒಂದೇ ಬ್ಲೌಸ್ ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್. ಹಂಗಾಗಿ ಇದನ್ನು ನಾನು ಪಾರ್ಟ್ 1 ಪಾರ್ಟ್ 2 ಥರ ತೋರಿಸ್ತೀನಿ. ಈ ಥರ ನೀಡಲ್ನ ಇವಾಗ ನಾನು ತಗೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇದು ನೋಡಿ, ಸೀದಾದಲ್ಲಿ ಇಟ್ಕೋಬೇಕು. ನಾನಿದು ವಿಡಿಯೋ ನಿಮಗೆ ಸ್ಟಾರ್ಟಿಂಗಿಂದ ತೋರಿಸ್ತಾ ಇದ್ದೀನಿ, ಯಾಕಂದರೆ ಕಲಿಯೋರಿಗೋಸ್ಕರ. ಇದು ನೋಡಿ ಬ್ರಾಡ್ ಇದೆ. ಇದು 42 ಚೆಸ್ಟ್ ಮೆಜರ್ಮೆಂಟ್ ಇದೆ ನೋಡಿ. ಈ ಥರ ಇಟ್ಕೊಳ್ಳಿ. ಇಲ್ಲಿ ಫಸ್ಟಿಗೆ ನಾನು ನ್ಯಾಚ್ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿ ಮೇನ್ ಫ್ಯಾಬ್ರಿಕ್ಗೂ ನಾವು ನ್ಯಾಚ್ ಹಾಕ್ಕೋಬೇಕು. ಇಲ್ಲಿ ಸ್ಟಿಚಿಂಗಿಗೆ ಎಷ್ಟು ಫ್ಯಾಬ್ರಿಕ್ ಬಿಡ್ತೀವ ಅದನ್ನು ನೋಡ್ಕೋಬೇಕು. ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ನೀವು ಟ್ರಿಮ್ ಮಾಡ್ಕೊಳ್ಳಿ. ಸೆಂಟರ್ ಮಾಡ್ಕೋಬೇಕು ಮೇಯ್ನು. ಇಲ್ಲಿ ಸೆಂಟರ್ಗೆ ನ್ಯಾಚ್ ಹಾಕ್ಕೊಂಡಿದ್ದೀವಿ, ಇಲ್ಲಿ ರೆಡಿ. ಇಲ್ಲಿ ಇದನ್ನು ನೋಡ್ಕೋಬೇಕು. ಈ ಕಡೆ ಕೂಡ ನೀವು ನೋಡ್ಕೋಬೇಕು. ನಾವು ಎಷ್ಟು ಮಾರ್ಜಿನಲ್ಲಿ ಹಿಡಿತೀವಿ ಅನ್ನೋದನ್ನು ಮೇಯ್ನಾಗಿ ನಾವು ನೋಡ್ಕೋಬೇಕು. ತುಂಬ ಮೇಲೆ ಕೂಡ ಮಾರ್ಜಿನ್ನ ಹಿಡಿದ್ರೆ ಈ ವರ್ಕ್ ಅನ್ನೋದು ಗ್ಯಾಪ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಸ್ಟಿಚಿಂಗ್ನ ಮಾಡಬೇಕು. ನಾನು ಒಂದು ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ, ಆದರೆ ಇದು ವರ್ಕ್ ವಿಡಿಯೋ ಅಲ್ಲ, ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಅಂದರೆ ನಮಗೆ ಈ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಕುತ್ಕೊಳ್ಳಿ ಅಂತ. ಇಲ್ಲಿ ನಾವು ಐರನ್ ಮಾಡ್ಕೊಂಡಿದ್ದೀವಲ್ಲ, ಈ ಪಾಯಿಂಟ್ ಕೂಡ ಕರೆಕ್ಟಾಗಿದೆ. ಈ ಪಾಯಿಂಟ್ ಕರೆಕ್ಟಾಗಿರುವಾಗ ನೋಡಿ, ನಾವು ಇಲ್ಲಿ ಒಂದು ಗುಂಪಿನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದು ಪಾಯಿಂಟ್ನ ನೋಡ್ಕೋಬೇಕು. ಈ ಪಾಯಿಂಟ್ ನೋಡಿಕೊಂಡು ನಾನು ಫಸ್ಟ್ ಸ್ಟಾರ್ಟಿಂಗ್ಗೆ ಇಲ್ಲಿ ಒಂದು ನ್ಯಾಚ್ ಹೊಡ್ಕೊಂಡಿದ್ದೀನಲ್ಲ, ಆ ನ್ಯಾಚಿಗೆ ನಾನು ಇಲ್ಲಿ ಒಂದು ಗುಂಪಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳುವಾಗ ನಮಗೆ ಫ್ಯಾಬ್ರಿಕ್ ಅನ್ನೋದು ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ. ಇಲ್ಲಿ ಸೆಂಟ್ರಲ್ಲಿ ಇಲ್ಲಿ ಒಂದು ಗುಂಪಿನ ಹಾಕ್ಕೊಂಡಿದ್ದೀನಿ. ಇಲ್ಲ ನಿಮಗೆ ಇದು ಗುಂಪಿನ ಬೇಡ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಗೊತ್ತಾ, ಈ ಗುಂಪಿನನ್ನು ಸೈಡಿಗೆ ಇಟ್ಕೊಂಡು ಅದೇ ಥರ ಇಲ್ಲಿಂದ ಒಂದು ಸ್ಟಿಚಿಂಗು, ಇದು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ಕು ನೋಡಿ. ಈ ಥರ ಸ್ಟಿಚಿಂಗು ನೀವು ಇಲ್ಲಿ ಸೈಡ್ಗೆ ಹಾಕ್ಕೊಳ್ಳಿ. ಆವಾಗ ಸ್ಟಿಚಿಂಗ್ ಬಂದು ಮತ್ತು ಇಲ್ಲಿ ವರ್ಕ್ ಇರುತ್ತೆ, ಅಲ್ಲಿ ಸ್ವಲ್ಪ ಮೇಲೆ ಎತ್ತಿ ಸ್ವಲ್ಪ ಡೌನಿಗೆ ಬನ್ನಿ. ಡೌನಿಗೆ ಬಂದು ಇದನ್ನು ಸ್ವಲ್ಪ ಸೈಡ್ಗಿಟ್ಟು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ನೀವು ಫಾಲೋ ಮಾಡ್ಬೋದು. ಇದ್ರ ಸ್ಟಿಚಿಂಗ್ ನೀವು ಆಮೇಲೆ ಟರ್ನ್ ಮಾಡುವಾಗ ಬಿಚ್ಚಬೇಕಾಗುತ್ತೆ, ಇಲ್ಲಾಂದರೆ ನೀಡಲ್. ಈ ಥರ 2 ಆಪ್ಷನ್ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಇವಾಗ ಇದು ಟರ್ನ್ ಮಾಡ್ತಾಯಿದ್ದೀನಿ. ಟರ್ನ್ ಮಾಡಿ ನೀಟಾಗಿ ಹಾಕ್ಕೋಬೇಕು. ಫ್ಯಾಬ್ರಿಕ್ ಎಲ್ಲ ನೀಟಾಗಿದೆ ನೋಡಿ. ಇವಾಗ ಇದು ಸ್ಟಿಫ್ ಆಗಿದೆ. ಇವಾಗ ನಾನು ಈ ಥರ ಸ್ಟಿಚ್ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಸ್ಟಿಚ್ ಕರೆಕ್ಟಾಗಿ ಸ್ಟಿಪ್ಪಾಗಿ ಕುತ್ಕೊಂಡಿದೆ. ಈಗ ಬಂದು ಇಲ್ಲಿ ಏನು ವರ್ಕ್ ಇರುತ್ತೆ ನೋಡಿ, ಈ ವರ್ಕ್ ಪಕ್ಕ ಒಂದು ನೀಡಲ್ ಗ್ಯಾಪ್ ಬಿಟ್ಟು ನೀವು ಸ್ಟಿಚಿಂಗ್ನ ಹಾಕ್ಕೊಳ್ಳಿ. 2 ಸ್ಟಿಚ್ ಹಾಕ್ಕೊಳ್ಳೋರು ಕೂಡ ಹಾಕ್ಕೊಳ್ಳಿ, 1 ಸ್ಟಿಚ್ ಹಾಕ್ಕೊಳ್ಳೋರು ಹಾಕ್ಕೊಂಡು ಕಿನಾರಿನ ಹಾಕ್ಕೋಬೋದು. ಇಲ್ಲ ಇನ್ನೂ ಸ್ವಲ್ಪ ಸ್ಟಿಫ್ನೆಸ್ ಬರುತ್ತೆ ಅಂತ ಅಂದರೆ ನೀವು 2 ಕೂಡ ಸ್ಟಿಚ್ ಹಾಕ್ಕೊಳ್ಳಿ. ಹೊಸ್ದಾಗಿ ಕಲಿಯೋರು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ ಅನಿಸಿದ್ರೆ ನಿಮಗೆ ಅದರದ್ದೇ ಸ್ಟಿಚ್ ಮೇಲೆ ಮತ್ತೆ ಬಂದು ಇನ್ನೂ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಓಕೆನಾ? ನಾನಿವಾಗ ನಿಮಗೆ ತೋರಿಸೋದಕ್ಕೋಸ್ಕರ ಇನ್ನೂ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಬರೀ ವರ್ಕ್ ಲೈನಿಂಗ್ನ ಅಟ್ಯಾಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಇದು ಫುಲ್ ವಿಡಿಯೋ ಕೂಡ ನಾನು ನಿಮಗೆ ತೋರಿಸ್ತೀನಿ, ಸ್ಟಿಚ್ ಮಾಡಿ ತೋರಿಸ್ತೀನಿ. ಈಗ ಆಯ್ತಲ್ಲ, ಈಗ ನಾನು ಎಲ್ಲ ಗುಂಡ್ಪಿನ್ಸ್ನ ತೆಗೆದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನೀವೊಂದು ಸೈಡಲ್ಲಿ ಈ ಥರ ಇರೋದಕ್ಕೆ ಚುಚ್ಕೊಳ್ಳಿ.
ಇಲ್ಲ ಅಂದರೆ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಇದು ಇವಾಗ ರೆಡಿ ಇದೆ. ಇದು ರೆಡಿ ಆದಮೇಲೆ ಟರ್ನ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಇಲ್ಲೇನು ನೀವು ಸ್ಟಿಚಿಂಗ್ ಬಿಚ್ಚಕ್ಕೆ ಹೋಗಬೇಡಿ. ಇಲ್ಲಿ 1/4 ಇಂಚನ್ನ ಬಿಡಬೇಕು. 1/4 ಇಂಚು ಕಂಪಲ್ಸರಿ, ಇಲ್ಲ ಅರ್ಧ ಇಂಚನ್ನ ನೀವು ಕಂಪಲ್ಸರಿ ಬಿಡಲೇಬೇಕು. ಬಿಟ್ಬಿಟ್ಟು ನೀವು ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಪೂರ್ತಿಯಾಗಿ ನೀವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ಎಲ್ಲ ಕಡೆ ಒಂದೊಂದು ನ್ಯಾಚ್ಗಳನ್ನ ಈ ಥರ ಹಾಕ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್. ನೀವು ಟರ್ನ್ ಮಾಡಿ ಶೇಪು ಕರೆಕ್ಟಾಗಿ ಬರಬೇಕಂದ್ರೆ ನೀವು ಈ ಥರ ಎಷ್ಟಾದರೂ ಹಾಕ್ಕೊಳ್ಳಿ. ಗ್ಯಾಪ್ ಬಿಟ್ಟು ನೀವು ಈ ಥರ ಕಟ್ ಅಂದರೆ ನ್ಯಾಚ್ಗಳನ್ನ ಹಾಕ್ಕೊಳ್ಳಿ. ಲಾಸ್ಟ್ವರೆಗೂ ಹಾಕ್ಕೊಂಡ್ರು ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಬಂದು ಇಲ್ಲಿ ಸ್ಟಿಚಿಂಗ್ ಹಾಕಿರ್ತೀವಲ್ಲ, ಈ ಸ್ಟಿಚಿಂಗ್ನ ಈ ಥರ ತೆಗಿಬೇಕು. ನೋಡಿ, ಈಗ ಈ ಸ್ಟಿಚಿಂಗ್ ತೆಗೆದಾದ್ಮೇಲೆ ನಮಗೆ ಇದು ಓಪನ್ ಆಗ್ತಾ ಇದೆ ಅಲ್ಲ. ಈಗ ನಾವು ಇದನ್ನು ಈ ಥರ ಇಟ್ಕೊಂಡು ಈ ಫ್ಯಾಬ್ರಿಕ್ ನೋಡಿ, ಇದು ಆಚೆ ಬರೋ ಥರ ಕಿನಾರಿನ ಹಾಕ್ಕೋಬೇಕು. ಅಂದರೆ ಇನ್ನು ನಾವು ಆಫ್ ಟೆನ್ಷನ್ ಹಾಕಿದ್ದೀವಲ್ಲ, ಈ ಮೇಯ್ನ್ ಫ್ಯಾಬ್ರಿಕ್ನ ಒಂದು ಸೈಡ್ ಬಿಟ್ಟು ಲೈನಿಂಗ್ ಮೇಲೆ ನಾನು ಕಿನಾರಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಸ್ಟಿಚಿಂಗ್ನ ಹಾಕ್ಕೋಬೇಕು. ಸಣ್ಣದು ಸೈಡಲ್ಲೇ ಸಣ್ಣದು ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ ನಾವು ಕಿನಾರಿ ಅಂತೀವಿ. ಸ್ವಲ್ಪ ಜಾಗ ಬಿಟ್ಟು ಹಾಕ್ಕೊಳ್ಳೋದಕ್ಕೆ ಪಾಯಿಂಟೆಡ್ ಅಂತೀವಿ. ಈ ಥರ ಒಂದು ಸಣ್ಣದು ಒಂದು ಎಡ್ಜಿಗೆ ಸ್ಟಿಚ್ ಹಾಕುವಂಥದ್ದನ್ನ ಕಿನಾರಿ ಪಾಯಿಂಟೆಡ್ ಈ ಥರದ್ದು ಹೇಳ್ತೀವಿ ನಾವು. ನೋಡಿ, ಈ ಥರ ಈಗ ಹಾಕ್ಕೋಬೇಕು. ಇಲ್ಲಿ ಒಂದು ಪಾಯಿಂಟ್ ಸ್ಟಿಚ್ ಹಾಕಿದ್ರೆ ಅದನ್ನ ಪಾಯಿಂಟ್ ಅಂತೀವಿ, ಪಾಯಿಂಟೆಡ್. ಇವಾಗ ನೋಡಿ, ಇದು ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ, ಈಗ ಟರ್ನ್ ಮಾಡಿದ್ರೆ ನಿಮಗೆ ಏನು ಶೇಪ್ ಕಾಣಿಸ್ತಾ ಇದೆ ನೋಡಿ. ತುಂಬ ಚೆನ್ನಾಗಿರೋ ಶೇಪ್ ನಿಮಗೆ ಬಂತು. ಇವಾಗ ಎಲ್ಲ ಕಡೆ ಸ್ಟಿಪ್ ಆಗಿದೆ, ಆದರೂ ಕೂಡ ಇಲ್ಲಿ ಒಂದು ಸ್ಟಿಚ್ ಹಾಕ್ಕೋಬೋದು. ನೋಡಿ, ಇದು ಕರೆಕ್ಟಾಗಿ ಐರನ್ ಮಾಡಿರೋ ಥರನೇ ಬಂದಿದೆ. ಆದರೂ ನಾನು ನಿಮಗೆ ಇನ್ನೂ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಇನ್ನೂ ನಿಮಗೆ ಪರ್ಫೆಕ್ಟಾಗೇ ಬರುತ್ತೆ. ಏನೂ ಮಾಡೋಂಗಿಲ್ಲ, ನೀಟಾಗಿ ಇಟ್ಕೊಳ್ಳೋದು ಮೇನ್ ಫ್ಯಾಬ್ರಿಕ್ಕು. ಇಲ್ಲೇನು ನಮಗೆ ಒಂದು ಲೋಡ್ ಮೋತಿ ಚೈನು ಈ ಥರದ್ದೆಲ್ಲ ಹಾಕಿರ್ತಾರಲ್ಲ, ಅದನ್ನು ನೀಟಾಗಿ ಸ್ಟಿಪ್ಪಾಗಿ ಇನ್ನೊಂದು ಸರಿ ನೋಡಿಕೊಂಡು ಕರೆಕ್ಟಾಗಿ ಕುತ್ಕೊಳ್ಳೋ ಥರ ಒಂದು ಸ್ಟಿಚ್ ಹಾಕ್ಬಿಟ್ರೆ ಇನ್ನೂ ಪರ್ಫೆಕ್ಟಾಗಿ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಸ್ಟಿಫ್ನೆಸ್ಸು ಕೆಳಗಡೆ ಇರೋ ಲೈನಿಂಗ್ ಕೂಡ ನಿಮಗೆ ಆಚೆ ಬರಲ್ಲ. ಇಲ್ಲೇ ನಿಮಗೆ ಈ ಥರ ಕುತ್ಕೊಳ್ಳುತ್ತೆ. ನೋಡಿದ್ರಲ್ಲ, ಈ ಫಿನಿಶಿಂಗ್ ಬರುತ್ತೆ. ಇದಾದಮೇಲೆ ಇವಾಗ ಇದು ಕರೆಕ್ಟಾಗಿದೆ ಅಲ್ಲ, ಈಗ ಇನ್ಸೈಡ್ ನೋಡಿಕೊಂಡು ನಾವು ಲೈನಿಂಗ್ಗೆ ಸ್ಟಿಚಿಂಗ್ ಹಾಕ್ಕೊಳ್ಳೋದು. ಇವಾಗ ನೀವು ಫಾಸ್ಟಾಗಿ ಹಾಕ್ಕೋಬೋದು. ವರ್ಕ್ನ ಹೇಗೆ ಟರ್ನ್ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಲ್ಲ ಫ್ರೆಂಡ್ಸ್, ಇಷ್ಟು ನೋಡಿ. ಈಗ ಫ್ಯಾಬ್ರಿಕ್ಕು ಕೂಡ ಸ್ಟಿಫ್ನೆಸ್ ಆಗಿದೆ. ನೀಟಾಗಿ ಕೈಯಲ್ಲಿ ಸ್ವಲ್ಪ ಫ್ಲಾಟ್ ಮಾಡ್ಕೊಳ್ಳಿ. ಫ್ಲಾಟ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀನಿ ನಾನು. ಮತ್ತು ಈ ಕಡೆಯಿಂದ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹೆಂಗೆ ಅನುಕೂಲ, ಯಾವ ಕಡೆ ಹಿಂಗೆ ರೌಂಡ್ ಕೂಡ ಬರ್ಬೋದು. ಆದರೆ ನಾನು ಇದನ್ನು ಸ್ಟಿಫ್ ಮಾಡಿಕೊಂಡು ಮಾರ್ಜಿನ್ ನೀವು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಈ ಥರ ಮಾಡಿ ಪೂರ್ತಿ ಎಡ್ಜಿಗೆ ಬಂದರೆ ಅದು ನಿಮಗೆ ಬಿಡುತ್ತೆ, ಅಂದರೆ ಪರ್ಫೆಕ್ಟಾಗಿ ಬರೋಲ್ಲ. ಇವಾಗ ಇಲ್ಲಿ ಒಂದು ಸ್ಟಿಚ್ನ ಹಾಕೋಬೇಕು. ಪೂರ್ತಿ ಲೈನಿಂಗ್ನ ಬಾಡಿ ಪೀಸ್ ಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋದು. ಅದಾದಮೇಲೆ ನಾನು ಇದನ್ನು ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಮಾಡಿಕೊಂಡು ಇಲ್ಲಿ ಇಲ್ಲ ಅಂದರೆ ಇದೇ ಥರ ಸೀದಾ ಕೂಡ ನೀವು ಇಟ್ಕೋಬೋದು. ಸೀದಾ ಇಟ್ಕೊಂಡು ಎರಡು ಥರನೂ ಮಾಡ್ಬೋದು, ಅದರಲ್ಲಿ ಏನಿಲ್ಲ. ಇದಾದಮೇಲೆ ನಾನು ಪೂರ್ತಿ ಎಲ್ಲ ಕಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಲೈನಿಂಗ್ ಅಟ್ಯಾಚ್ ಮಾಡೋದನ್ನ ನಾನು ತೋರಿಸಿದ್ದೀನಿ. ಈಗ ಬ್ಯಾಕ್ ರೆಡಿಯಾಗಿದೆ. ಈಗ ಸ್ಲೀವ್ ರೆಡಿ ಮಾಡ್ಕೊಳ್ಳೋಣ, ಇಲ್ಲ ಅಂದರೆ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ನೋಡಿ, ನಾನು ಯಾವುದೇ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿಲ್ಲ. ಇದು ಸ್ಲೀವು. ಈಗ ಫ್ರಂಟ್ ಅಂದರೆ ಇದು ವರ್ಕ್ ಇದೆಯಲ್ಲ, ಅದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಕಟ್ ಮಾಡ್ಕೋಬೋದು ನೀವು. ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು
ಇದು ನೋಡ್ಕೋಬೇಕು ಫ್ರಂಟಿಗೆ ಬರೋ ಥರ. ಇದು ನೋಡಿ ಈ ಥರ ಫ್ರಂಟಿಗೆ ಈ ಥರ ಬರೋ ಥರ ನಾನು ಇದನ್ನು ಟರ್ನ್ ಮಾಡ್ಕೋತಾ ಇಲ್ಲ. ನಾನೇನು ಮಾಡ್ತಿದ್ದೀನಿ, ಈ ಫ್ಯಾಬ್ರಿಕ್ನ ನಾನು ಟರ್ನ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಫ್ಯೂಸಿಂಗ್ ಕೊಟ್ಟು ಅಥವಾ ಎಕ್ಸ್ಟ್ರಾ ಪೀಸ್ ಕೊಟ್ಟು ನಾನು ಟರ್ನ್ ಮಾಡ್ತೀನಿ. ಅದಕ್ಕೋಸ್ಕರ ಇದು ಈ ಥರ ಇಟ್ಕೋಬೇಕು. ಇಲ್ಲಿದೆ ನೋಡಿ ಈ ಮಾರ್ಜಿನು. ಈ ಮಾರ್ಜಿನ್ಗೆ ಇಲ್ಲಿ 1/4 ಇಂಚನ್ನ ಬಿಟ್ಕೋಬೇಕು. ತುಂಬ ಈಸಿಯಾಗಿ ಮಾಡುವಂಥದ್ದು. ನೋಡಿ ಇಲ್ಲಿ ಎಷ್ಟು ನಾನು ಸ್ಟಿಚಿಂಗಿಗೆ ಬೇಕು, ಎಮ್ಮಿಂಗಿಗೆ ಸ್ಟಿಚಿಂಗಿಗೆ ಅಷ್ಟು ಮಾತ್ರ ಬಿಟ್ಬಿಟ್ಟು ಈ ಟೆನ್ಷನ್ ಗ್ಯಾಪಲ್ಲಿ ಈ ಥರ ಸ್ಟಿಚಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸ್ಟಿಚಿಂಗ್ ಹಾಕ್ಕೋಬೇಕು. ಈ ಥರ ಸ್ಟಿಚಿಂಗ್ ಹಾಕ್ಕೊಂಡ್ಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಇದು ಎಕ್ಸ್ಟ್ರಾ ಬೆಲ್ಟಿಗೆ ಬೇಕಾಗುತ್ತಲ್ಲ ಅದಕ್ಕೆ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಒಂದೊಂದ್ಸರಿ ದಪ್ಪ ಇದ್ದರೆ ಫ್ಯಾಬ್ರಿಕ್ನ ವೇಸ್ಟ್ ಮಾಡಬಾರ್ದು. ನೀಟಾಗಿ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡಬೇಕಾಗುತ್ತೆ. ನೋಡಿ ಈ ಥರ ಈ ಮಾರ್ಜಿನ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಬರಬೇಕು. ಇಲ್ಲಿ ನಾವು ಸ್ಟಿಚಿಂಗ್ ಮಾಡುವಾಗ ಈ ಮಾರ್ಜಿನು ಈ ಥರ ಒಳಗೆ ಹೋಗೋ ಥರ ಮಾಡಬೇಕು. ಇಷ್ಟೇ, ಈ ಥರ ಈಸಿಯಾಗಿ ಮಾಡುವಂಥ ಲೈನಿಂಗ್ ಅಟ್ಯಾಚ್ ಮಾಡೋದು. ನೋಡಿ ಇದಕ್ಕೇನು ಆಫ್ ಟೆನ್ಷನ್ ಬೇಕಾಗಿಲ್ಲ. ಈಗ ನಾರ್ಮಲ್ ಟೆನ್ಷನ್ ಹಾಕ್ಕೊಂಡು ಸ್ಟಿಚಿಂಗ್ ಮಾಡೋಣ. ಇವಾಗ ನೋಡಿ ಈ ಥರ ತೊಗೊಂಡಿದ್ದೀವಲ್ಲ, ಇದನ್ನು ಸೆಂಟ್ರ್ ಮಾಡ್ಕೋಬೇಕು. ಮೇಯ್ನು ನ್ಯಾಚಲ್ಲಿ ಹಾಕ್ಕೊಂಡಿರಬೇಕು. ಈ ಸೆಂಟ್ರ್ ಪಾಯಿಂಟ್ನ ಈ ಥರ ನ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಕೂಡ ಇದು ಫ್ಲವರ್ ಹಾಕಿರ್ತಾರಲ್ಲ, ಈ ಫ್ಲವರ್ಗೆ ಕೂಡ ಒಂದು ನ್ಯಾಚ್ ಹಾಕ್ಕೋಬೇಕು. ಇಲ್ಲಿ ಕೂಡ ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೋಬೇಕು. ಈ ನ್ಯಾಚ್ ಹಾಕ್ಕೊಂಡಾದ್ಮೇಲೆ ನೋಡಿ ಇದು ಪೀಸ್ ಕಟ್ಕೊಂಡಿದ್ದೀನಿ. ಇದಕ್ಕೆ ದಪ್ಪ ಇದ್ದಾರಲ್ಲ, ಇಲ್ಲಿ ಪಾಯಿಂಟ್ನ ನೀಟಾಗಿ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡು ಇಲ್ಲಿ ಒಂದು ಗುಂಡು ಪಿನ್ ಹಾಕ್ಕೊಳ್ಳಿ. ಗುಂಡು ಪಿನ್ ಹಾಕ್ಕೊಂಡು ನೀವು ಎಷ್ಟು ಮಾರ್ಜಿನ್ ಹಿಡಿತೀರ ಆ ಮಾರ್ಜಿನ್ಗೆ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೀವಿಲ್ಲಿ ಸಾಲ್ಟೇಜ್ ಇದೆ ಪೀಸು ಅಂದರೆ ಇಲ್ಲಿ ಪೀಸ್ನ ಅಟ್ಯಾಚ್ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ಸಾಲ್ಟೇಜ್ ಇದ್ದಾಗ ಹೇಗೆ ಮಾಡೋದು ಅಂತ. ಇದು ನೋಡಿ ಈ ಥರ ಇಟ್ಕೋಬೇಕು. ಆಪೋಸಿಟ್ ಬರೋ ಥರ ನೋಡ್ಕೋಬೇಕು. ಒಂದೊಂದು ಸಾರಿ ಕನ್ಫ್ಯೂಸ್ ಆಗ್ತೀರಾ, ಅದಕ್ಕೋಸ್ಕರ ಈ ಥರ ಗುಂಡು ಪಿನ್ ಹಾಕ್ಕೊಳ್ಳಿ ಅಂತ ನಾನು ಹೇಳೋದು. ಆವಾಗ ನಮಗೆ ಈ ಪ್ರಿಂಟ್ ಅನ್ನೋದು ಕರೆಕ್ಟಾಗಿ ಬರಬೇಕಲ್ವಾ, ಅದಕ್ಕೋಸ್ಕರ ಈ ಸೆಂಟ್ರ್ ಪಾಯಿಂಟ್ನ ನೋಡಿಕೊಂಡು ನಾನು ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ. ನೀಟಾಗಿ ಇಲ್ಲಿ ಸ್ವಲ್ಪ ಐರನ್ ಇಲ್ಲ ಅಂದರೆ ಸ್ವಲ್ಪ ಫ್ಲಾಟ್ ಮಾಡ್ಕೊಳ್ಳಿ. ಏನಾದರೂ ಫ್ಯಾಬ್ರಿಕ್ ಏನಾದರೂ ಸುಕ್ಕು ಏನಾದರೂ ಹಿಡ್ದಿದ್ರೆ ಅಥವಾ ರಿಂಕಲ್ ಇದ್ದರೆ ನೋಡಿ ಇದು ಕರೆಕ್ಟಾಗಿದೆ. ಈ ಭಾಗದಲ್ಲಿ ಏನಾಗುತ್ತೆ ಸಾಲ್ಟೇಜ್ ಆಗುತ್ತೆ. ಆ ಸಾಲ್ಟೇಜ್ ಆದಾಗ ನಾವು ಹೇಗೆ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು ಅಂತ ಫಸ್ಟಿಗೆ ನಾವೀಗ ಈ ಥರ ಫ್ಯಾಬ್ರಿಕ್ ಇರುತ್ತಲ್ಲ, ಆ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಇರೋದನ್ನ ತೊಗೋಬೇಕು. ಸ್ವಲ್ಪ ತೊಗೊಂಡು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಈಗ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಉಲ್ಟಾ ಸೀದಾ ನೋಡಿಕೊಂಡು ಇಲ್ಲಿಗೆ ಸ್ಟಿಚಿಂಗ್ನ ಹಾಕ್ಕೊಳ್ಳಿ. ಫ್ಯಾಬ್ರಿಕ್ ಬೇಕಾಗುತ್ತೆ ನಮಗೆ ಇಲ್ಲಿ, ಅಷ್ಟು ಫ್ಯಾಬ್ರಿಕ್ನ ನೀವು ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಬೇಕಂದರೆ ಜಾಸ್ತಿ ಇಟ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ತಗೊಳ್ಳಿ. ನಮಗೆ ಈ ಲಾಸ್ಟಲ್ಲಿ ಬೇಕಾಗಿರೋದ್ರಿಂದ 2 ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀವಿ.
ಆಮೇಲೆ ನೀವು ಐರನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಈಗ ನಾನು ಒಂದು ಸ್ಲೀವ್ನ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದು ಬೇರೆ ಬೇರೆ ಥರದ್ರಲ್ಲಿ ಬೇರೆ ಬೇರೆ ಅಟ್ಯಾಚಿಂಗ್. ಇದು ಬಾರ್ಡರ್ ಇದೆಯಲ್ಲ, ಬಾರ್ಡರ್ ಇರುವಾಗ ನಮಗೇನು ಇಲ್ಲಿ ಎಕ್ಸ್ಟ್ರಾ ಪೀಸ್ ಕಟ್ಟೋದೆಲ್ಲ ಏನಿಲ್ಲ. ಪೈಪಿಂಗ್ ಬೇಕಂದವ್ರಿಗೆ ಕೆಲವ್ರಿಗೆ ಇಲ್ಲಿ ಪೈಪಿಂಗ್ ಕೂಡ ಕೊಡಬೇಕಾಗುತ್ತೆ. ಆ ವಿಡಿಯೋ ಬಂದಾಗೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಇದು ಸ್ಟಿಫಾಗಿ ಹಿಂಗೆ ಐರನ್ ಮಾಡ್ಕೊಂಡು ಕೂಡ ಸ್ಟಿಚ್ ಮಾಡ್ಬೋದು. ಆದರೆ ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರ್ ಇರೋದ್ರಿಂದ ನಮಗೆ ಯಾವ ಥರ ಬೇಕಾದ್ರೂ 2 ಸ್ಟಿಚ್ ಬೇಕಾದ್ರೂ ಇಲ್ಲಿ ಕೊಡ್ಬೋದು. ನಾನು ಎಡ್ಜಿಗೆ ಒಂದು ಸ್ಟಿಚಿಂಗ್ನ ಹಾಕ್ತಾಯಿದ್ದೀನಿ. ಬಾರ್ಡ್ರ್ ಇರೋಕ್ಕೆ ನಾವು ವರ್ಕ್ ಮಾಡಿಸೋವಾಗ ಈ ಥರ ಮಾಡಿದರೆ ನಿಮಗೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಟ್ರೈ ಮಾಡಿ. ಈ ಥರ ನೋಡಿ, ಈ ಥರ ನೀಟಾಗಿ ಫ್ಲಾಟಾಗಿ ಬಂದಿದೆಯಲ್ಲ, ಇಲ್ಲಿ ನಾವು ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡಿರೋದ್ರಿಂದ ಆ ಮೂಲೆಯಲ್ಲಿ ಮಾತ್ರ ನಮಗೆ ಅದು ಬಂದಿರುತ್ತೆ. ಈ ಥರ ನೋಡ್ಕೊಳ್ಳಿ. ಇದು ತುಂಬ ಈಸಿಯಾಗಿ ಲೈನಿಂಗ್ ಅಟ್ಯಾಚ್ ಮಾಡೋದು. ಪೂರ್ತಿ ವಿಡಿಯೋ ನಾನಿದು ಲೈನಿಂಗ್ ಅಟ್ಯಾಚಿಂಗಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದು ಲೈನಿಂಗ್ ಆದಮೇಲೆ ಒಂದು ಸ್ಟಿಚಿಂಗ್ ವಿಡಿಯೋ, ಪೂರ್ತಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನ ತೋರಿಸ್ತೀನಿ. ಒಂದೇ ಸರಿ ತೋರಿಸೋದಾದರೆ ನಿಮಗೆ ಲಾಂಗ್ ಆಗುತ್ತೆ ಮತ್ತು ಇದಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಳುವಂಥ ವಿಧಾನ. ಈ ಥರ ಬ್ಲೌಸ್ ಬಂದಾಗ ಸ್ಟಿಚ್ ಮಾಡುವಂಥದ್ದು. ನಿಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನನ್ನದು ಕಟ್ಟಿಂಗ್ದು ಸ್ಟಿಚಿಂಗ್ದು ಯಾವುದು ವಿಡಿಯೋ ಬೇಕಂತ ನೀವು ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ. ಯಾಕಂದರೆ ಡೈಲಿ ನಾವು ಸ್ಟಿಚ್ ಮಾಡ್ತಾನೆ ಇರ್ತೀವಿ, ಕೆಲವೊಂದು ಸರಿ ವಿಡಿಯೋ ಮಾಡೋಕ್ಕಾಗಲ್ಲ. ಕೆಲವು ನೀವು ಪರ್ಟಿಕ್ಯುಲರಾಗಿ ಈ ಥರದ್ದು ಬೇಕು ಅಂತ ಹೇಳಿದ್ರೆ ಆ ಥರದ್ದು ನಾನು ವಿಡಿಯೋ ತೋರಿಸ್ತೀನಿ, ಯಾವ ಥರ ಅಟ್ಯಾಚ್ ಮಾಡಿಕೊಂಡೆ ಅಂತ. ಇನ್ನೂ ತುಂಬ ವೀಡಿಯೋಸ್ ನಾನು ನಿಮಗೆ ತೋರಿಸೋದಿದೆ. ಡೈಲಿ ಇವಾಗ ಒಂದಿನ ಬಿಟ್ಟು ಒಂದು ದಿನ ವೀಡಿಯೋನ ಹಾಕ್ತಾ ಇರೋದ್ರಿಂದ ನಿಮಗೆ ಕೆಲವು ಮಿಸ್ ಆಗ್ತಾ ಇರ್ತವೆ. ಯಾಕಂದರೆ ಅರ್ಜೆಂಟ್ ಇರ್ತವೆ, ಸೀಸನಲ್ಲಿ ಕೊಡೋವಿರ್ತವೆ. ಅದಕ್ಕೋಸ್ಕರ, ಅಥವಾ ನಿಮಗೆ ನಾನು ಹೊಲ್ದಿರೋ ಬ್ಲೌಸ್ಗಳದ್ದು ಕ್ಲಿಪ್ಪಿಂಗ್ಸ್ ತೋರಿಸಿ ಅಂದರೂ ಕೂಡ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇಷ್ಟು ತುಂಬ ಈಸಿಯಾಗಿ ನಾನು ಫ್ಲಾಟಾಗಿ ನೋಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ ರೆಡಿ ಇದೆ, ಫ್ರಂಟ್ ಕೂಡ ರೆಡಿ ಇದೆ, ಮತ್ತು ಬ್ಯಾಕ್ ಕೂಡ ರೆಡಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.